ಓಕೆ, ನಾವು ಇವಾಗ ಗೌರಿ ಹಬ್ಬದ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ವಿ. ಶಿವೆ ಸರ್ವಾರ್ಥ ಸಾಧಿಕೆ ಶರಣ. ಮಾಡು ಮಾಡು. ಆಯ್ತು, 1 ರೂಪಿಗೆ ಎಷ್ಟು 50 ಪೈಸೆ ಹಾಕ್ಬೇಕು? ದ್ರೌಪದಿ ಅಂದ್ರೆ ಅಷ್ಟಕ್ಕಷ್ಟೇ, ಯಾಕಂದ್ರೆ ದ್ರೌಪದಿ. ಗಣೇಶನ ಕಾಣಿಸ್ತಿದ್ಯಾ? ಕಡಲೆಬೇಳೆ ಪಾಯಸ. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಳು. ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಾವ್ ಇವಾಗ ಗೌರಿ ಹಬ್ಬದ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ದಾರ ಮಾಡ್ಬೇಕು, ಅದನ್ನ ತೋರಿಸ್ತೀನಿ. ಸೊ ದಾರ ಬಂದು ನಾವು 16 ಎಳೆ ದಾರ ಮಾಡಿ 16 ಗಂಟು ಹಾಕ್ಬೇಕು. ಇಟ್ ಹ್ಯಾಸ್ ಅ ಸಿಗ್ನಿಫಿಕೆನ್ಸ್. ಸೊ ಈ 16 ಗಂಟೆಗೂ ಸಿಗ್ನಿಫಿಕೆನ್ಸ್ ಇದೆ. ಆ ಸಿಗ್ನಿಫಿಕೆನ್ಸ್ ಏನಂದರೆ, ಪಾರ್ವತಿ ದೇವಿ 16 ವರ್ಷ ಶಿವನನ್ನು ಪಡೆಯೋದಕ್ಕೆ ಅಂತ ತುಂಬ ಇಂಟೆನ್ಸ್ ಆಗಿರೋವಂಥ ವ್ರತವನ್ನು ಕೈಗೊಂಡಿರ್ತಾರೆ. ಅದನ್ನು ಈ 16 ಗಂಟು ಸಿಗ್ನಿಫೈ ಮಾಡುತ್ತೆ. ಸೊ ಇವಾಗ ಮನೆಯಲ್ಲಿ ವ್ರತ ಮಾಡೋದು ನಾನು, ಅಮ್ಮ ರಕ್ಷಿತಾ, ಜೊತೆಗೆ ದೇವ್ರಿಗೆ 1 ದಾರ ಅಂತ ಲೆಕ್ಕ ಇಟ್ಕೊಂಡು ಮಾಡೋದು. ಸೊ ಇವಾಗ ಇಲ್ಲಿ 4 ದಾರ ರೆಡಿ ಇದೆ. ಇದಕ್ಕೊಂದು ಹೂವ ಕಟ್ಕೋಬೇಕು. ಈ ತರ 16 ಗಂಟೆ ಹಾಕಿರ್ತೀವಿ, 16 ಎಳೆ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬಾ ಚೆನ್ನಾಗಿ. ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿನ ಸೀರೆ ಎಲ್ಲ ಉಡ್ಸಿ ಕೂರ್ಸೋದ್ರಿಂದ ಗೌರಿ ಹಬ್ಬಕ್ಕೆ ನಾವು ಸೀರೆ ಎಲ್ಲ ಏನು ಉಡ್ಸಲ್ಲ. ಸೊ ಇದೇ ತರ ಪ್ರತಿ ವರ್ಷನೂ ಒಂದು ಅರ್ಶನದ ಗೌರಿ ಮಾಡಿ ಪೂಜೆ ಮಾಡ್ತೀವಿ. ಗೌರಿನ ನಾವು ಯಾಕೆ ಅರ್ಶನದಲ್ಲಿ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸಿಗ್ನಿಫಿಕೆನ್ಸ್ ಇದೆ. ಅರ್ಶನದಲ್ಲಿ ಮಾಡೋದಕ್ಕೆ ಕಾರಣ ಒಂದು ಪ್ಯೂರಿಟಿ, ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಪ್ರಾಸ್ಪರಿಟಿ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಇದನ್ನೆಲ್ಲದನ್ನು ಸಿಗ್ನಿಫೈ ಮಾಡುತ್ತೆ. ಸೊ ಅರ್ಶನದಿಂದ ನಾವು ಗೌರಿನ ತಯಾರಿಸ್ತೀವಿ. ಸೊ ನನ್ನ ತಂಗಿ ಪ್ಯಾಲೇಸ್ ಆಫ್ ಇಲ್ಯೂಷನ್ಸ್ ಅಂತ ದ್ರೌಪದಿ ಪರ್ಸ್ಪೆಕ್ಟಿವಿಂದ ಬರೆದಿರೋಂಥ ಮಹಾಭಾರತ ಬುಕ್ನ ಓದ್ತಾ ಇದ್ದಾಳೆ. ಅದನ್ನು ಇನ್ನೊಂದು ತಂಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಲು. ಆಮೇಲೆ ಅದೇ ಬೆಳಿತಾಳೆ. ಅವ್ರ ಅಪ್ಪಂಗನು ಅಷ್ಟೇ, ದ್ರೌಪದಿ ಅವ್ರ ಅಪ್ಪಂಗೆ ದ್ರೌಪದಿ ಅಂದ್ರೆ ಅಷ್ಟಕ್ಕಷ್ಟೇ, ಯಾಕಂದ್ರೆ ದ್ರೌಪದಿ ಬೇಡ್ಕೊಂಡೇ ಇಲ್ವಲ್ಲ, ಮಗಂಗ್ ಮಾತ್ರ ಬೇಡ್ಕೊಂಡಿದ್ದು. ಮಗನ್ಗೆ ಜಾಸ್ತಿ ಪ್ರೀತಿ ಕೊಡ್ತಾ ಇರ್ತಾನೆ. ದ್ರೌಪದಿನ ಅಷ್ಟೇನ್ ಕೇರ್ ಮಾಡಲ್ಲ, ಸುಮ್ನೆ ನೋಡ್ಕೊಳ್ತಾ ಇರ್ತಾನೆ. ಆಮೇಲೆ ಸ್ವಯಂವರ ಆರ್ಗನೈಸ್ ಮಾಡ್ತಾನೆ. ಅದು ಅವನು ಆಡಂಬರ ತೋರ್ಸ್ಕೊಳಕ್, ಮಗಳ ಮೇಲೆ ಇರೋ ಪ್ರೀತಿ. ಚಾಂಟ್ ಮಾಡ್ತಾ ಇದೀಯಾ? ಮಾಡು ಮಾಡು ಮಾಡು. ಚಾಂಟ್ ಮಾಡ್ತಿದ್ದಾಳೆ. ಯಾಕೆ ಮೊನೋಟೈಟ್ ಮಾಡು. ಸರಿ ಮಾಡು. ವಾಟರ್ ಸೆನ್ಸರ್ ಇಂದ ದೀಪ ಆನ್ ಆಗತ್ತೆ ನೋಡಿ. ಇವಾಗ ನೀರ್ ಹಾಕಿದಾಗ ಇಲ್ಯುಮಿನೇಟ್ ಆಗತ್ತೆ. ಸೊ ಬ್ಯೂಟಿಫುಲ್. ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಕಮಲಾಸನ ಸಂಸ್ತುತಾಯೇ ನಮಃ. ಓಂ ಅಂಬಿಕಾಯೇ ನಮಃ. ಓಂ ಅನೇಕ ಸೌಭಾಗ್ಯದಾತ್ರೇ ನಮಃ. ಓಂ ಆನಂದ ವಿಗ್ರಹಾಯೇ ನಮಃ. ಓಂ ಈಷಣತ್ರಯ ನಿರ್ಮುಕ್ತಾಯೇ ನಮಃ. ಓಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ. ಆ್ಯಂಡ್ ಇನ್ನು ಸಾಯಂಕಾಲ ಮಕ್ಕಳು ನಾವು ಎಲ್ಲ ಗಣಪತಿನ ತೊಗೊಂಡು ಬರೋದಕ್ಕೆ ಹೋದ್ವಿ. ಆ್ಯಂಡ್ ಒಂದು ತುಂಬ ಫನ್ ಇನ್ಸಿಡೆಂಟ್ ಆಯಿತು ನೋಡಿ. ಎಷ್ಟು 50 ಪೈಸೆ ಹಾಕಿದ್ರೆ 2 ರೂಪೀಸ್ ಆಗುತ್ತೆ. ಆಯಿತು, 1 ರೂಪಿಗೆ ಎಷ್ಟು 50 ಪೈಸೆ ಹಾಕಬೇಕು?
ಹೇಳು, 1 ರೂಪಾಯಿಗೆ ಎಷ್ಟು 50 ಪೈಸೆ ಹಾಕ್ಬೇಕು? 50 ಪೈಸೆ ಚಿಕ್ಕದು ದೊಡ್ಡದು ಅಂತಿದ್ದೆ. ಹೇಳು. 50 ಪೈಸಾಗೆ 1 ರೂಪಾಯಿಗೆ 250 ಪೈಸೆ ಹಾಕ್ಬೇಕು, 2 ರೂಪಾಯಿಗೆ 450 ಪೈಸೆ ಹಾಕ್ಬೇಕು. ಎಷ್ಟು ಹೇಳು? 1 ರೂಪಾಯಿಗೆ 250 ಪೈಸೆ ಹಾಕ್ಬೇಕು. 2 ರೂಪೀಸ್ಗೆ 450 ಪೈಸೆ. ನಿಂಗೆ ಗೊತ್ತಾಯ್ತಾ ಲಾಜಿಕ್ಕು? ಅವನಿಗೆ ಇನ್ನೂ ಕೊಡ್ತಾರೆ ಫಿಶು ಹಿಂಗೆ ಇದಕ್ಕೆ ಬರುತ್ತೆ. ನಾವು ಕಾರಲ್ಲಿ ನಮ್ಮ ಗಣಪತಿನ ತೊಗೊಂಡು ಬಂದು ಮನೆಗೆ ವೆಲ್ಕಮ್ ಮಾಡ್ಕೊಂಡ್ವಿ. ಗಣೇಶ ಕಾಣಿಸ್ತಿದೆ. ಗಣೇಶನ ಕಾಣಿಸ್ತಿದ್ಯಾ? ಗಣಪತಿಗೆ ಜೈ, ಶ್ರೀ ವಿದ್ಯಾ ಗಣಪತಿಗೆ ಜೈ, ಗೌರಿ ಪುತ್ರನಿಗೆ ಜೈ, ಲಂಬೋದರನಿಗೆ ಜೈ, ಈಶ್ವರ ಪುತ್ರನಿಗೆ ಜೈ, ಸೋದರನಿಗೆ ಜೈ, ವಿದ್ಯಾ ಗಣಪತಿಗೆ ಬನ್ರಿ. ಆ್ಯಂಡ್ ಇನ್ನು ನಮ್ಮ ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನದಲ್ಲಿ ಗೌರಿ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಸಂಜೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿದ್ವಿ ಆ್ಯಂಡ್ ಸಂಜೆ ದೇವಸ್ಥಾನದಲ್ಲಿ ಯಾವ ಥರ ಪೂಜೆ ಮಾಡಿದರು. ಆ್ಯಂಡ್ ಸಿಕ್ಕಾಪಟ್ಟೆ 50 ಜನದ ಮೇಲೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ಅಂತೆ. ಬೆಳಗ್ಗೆ ಹೋಗಬೇಕು ಅನ್ನೋ ಏನೋ ಒಂದು ಐಡಿಯಾ ಇತ್ತು ಅಲ್ಲಿ, ಬಟ್ ಹೋಗೋಕ್ಕಾಗಲಿಲ್ಲ. ಆ್ಯಸ್ ಯೂಶ್ವಲ್ ಮನೆಯಲ್ಲಿ ಪೂಜೆನೇ ಲೇಟ್ ಆಗೋದ್ರಿಂದ ಅಲ್ಲಿ ಬೆಳಗ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ. ಸೊ ಮನೇಲಿ ಮುಗಿಸಿ ಅಲ್ಲಿ ಹೋಗಿ ಹೇಗೆ ಸೆಲೆಬ್ರೇಟ್ ಮಾಡಿದರು ಅಂತ ನೋಡಿಕೊಂಡು ಆ್ಯಂಡ್ ನಮಸ್ಕಾರ ಮಾಡಿ ದೇವರಿಗೆ ಇವಾಗ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀನಿ. ಊಟ ನೋಡ್ಬೋದು. ಅಮ್ಮ ಇವತ್ತು ನೈವೇದ್ಯಕ್ಕೆ ಕಡಲೆಬೇಳೆ ಪಾಯಸ ಆ್ಯಂಡ್ ಚಿತ್ರಾನ್ನ ಮಾಡಿದ್ದಾರೆ. ಸೊ ಇವಾಗ ಊಟ ಮಾಡಿ ಮತ್ತೆ ಗಣೇಶ ಹಬ್ಬಕ್ಕೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಇದು ಗಣಪತಿ ಹಬ್ಬದ ದಿನದ ಬೆಳಗ್ಗೆ ನನ್ನ ತಂಗಿನೇ ಪ್ರತಿ ಹಬ್ಬಕ್ಕೂ ರಂಗೋಲಿನ ಹಾಕೋದು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ. ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಗೌರಿ ಗಣೇಶ. Thank you. Same to you. ನಿನ್ನ ಹೆಸರು ಹೇಳು. My name is Dhanvi. What's your name? How long did you take to get ready? 5 minutes. ಎಷ್ಟು? She takes 5 minutes to bath and get ready. She takes 2 hours. Really? She takes 2 hours to get ready. No. Very Okay, bye. Bye. ಇದಕ್ಕೆ ನುಚ್ಚುನುಂಡೆ ಅಂತಾರೆ. ನುಚ್ಚುನುಂಡೆ ಕಡಲೆಬೇಳೆಯಿಂದ ಮಾಡೋದು. ಇದನ್ನ ಆಮೇಲೆ ಸ್ಟೀಮ್ ಮಾಡ್ತಾರೆ. ಜಸ್ಟ್ ಲೈಕ್ ಇಡ್ಲಿ ಇದನ್ನು ಸ್ಟೀಮ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಇಟ್ಸ್ ಫುಲ್ ಆಫ್ ಪ್ರೋಟೀನ್. ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಗಣಪತಿಗೆ ಹೂವು ಅಷ್ಟೇ ಅಲ್ಲದೆ ಪತ್ರೆಗಳಿಂದ ಪೂಜೆ ಮಾಡಿದ್ರೆ ಗಣಪತಿಗೆ ತುಂಬ ಇಷ್ಟ, ತುಂಬ ಪ್ರೀತಿ. ಸೊ ಇವಾಗ ಪತ್ರೆಗಳನ್ನ ಕಿತ್ಕೊಂಡು ಬರಕ್ಕೆ ಹೋಗೋಣ. ನೋಡಿ ಇವ್ರ ಜೊತೆನೆ ಹೋಗ್ತೀನಿ ಇವಾಗ. ಈ ಕಡೆ ಲೆಫ್ಟ್. ಏನು ನಮ್ಮ ಪಕ್ಕದ ಮನೇಲಿ ಸಿಕ್ಕಾಪಟ್ಟೆ ಗಿಡಗಳನ್ನ ಹಾಕಿದ್ದಾರೆ. ಅಲ್ಲಿ ಹೋಗಿ ನಾವು ಸಾಕಷ್ಟು ಪತ್ರೆಗಳನ್ನ ಕಿತ್ಕೊಂಡು ಬಂದ್ವಿ. ಇದು ಯಾವ ಫ್ಲವರ್ ಹೇಳಿದು? ನಿಮ್ಮೂರಲ್ಲೆಲ್ಲ ಎಲ್ಲ ಕಡೆ ಸಿಗುತ್ತೆ. ದಾಸವಾಳ. ಇದು ತುಂಬಾ ಇಷ್ಟ ಗಣಪತಿಗೆ. ದಾಸವಾಳದ ಎಲೆ. ಈ ತರ ಎಲೆ ತಗೊಂಡಿದೀವಿ. ಈಗ ಯಾವ್ಯಾವ ಎಲೆ ತಗೊಂಡ್ವಿ? ದಾಸವಾಳ, ಆಮೇಲೆ ಮಲ್ಲಿಗೆ ಅಥವಾ ಸೂಜಿ ಮಲ್ಲಿಗೆ, ಆಮೇಲೆ ಶಂಖಪುಷ್ಪ, ಆಮೇಲೆ ಇದು ಸೀತಾಫಲದ ಸೀಬೆಹಣ್ಣು, ಮತ್ತೆ ಇನ್ನೊಂದು ನೋಡಿ ತುಂಬೆ ಹೂವು. 5 ಎಲೆ. ನಮ್ಮನೆ ಮೇಲೂ ಸ್ವಲ್ಪ ಹೂವು ಬೆಳ್ಸಿದೀವಿ. ಅದನ್ನೆಲ್ಲ ಕಿತ್ಕೊಂಡ್ಬರೋಣ ಅಂತ ಹೋಗ್ತಿದೀವಿ ಟೆರೇಸ್ ಮೇಲೆ.
ಇವ್ರೆ ಇವತ್ತು ನಂಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇರೋದು. ಹಾ ಸೊ ಇನ್ನೇ ನಾವು ಪೂಜೆ ಸ್ಟಾರ್ಟ್ ಮಾಡ್ಬೇಕು. ಬಟ್ ಅದಕ್ಕೆ ಮುಂಚೆ ನಿಮ್ಮೆಲ್ರಿಗೂ ಚಾಂಟಿಂಗ್ ನ ಇಂಪಾರ್ಟೆನ್ಸ್ ತಿಳಿಸ್ಬೇಕು ಅಂತ ನಾನು ತುಂಬಾ ವ್ಲಾಗ್ಸ್ ಇಂದ ಅನ್ಕೋತಾ ಇದ್ದೆ. ಸೊ ಇವಾಗ ಅದಕ್ಕೆ ಟೈಮ್ ಬಂದಿದೆ, ಬನ್ನಿ ಚಾಂಟಿಂಗ್ ನ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಚಾಂಟಿಂಗ್ ಬಂದು ಸೌಂಡ್ ಮೆಡಿಟೇಷನ್ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ. ವೆರಾಸ್ ನಾರ್ಮಲ್ ಮೆಡಿಟೇಷನ್ ನಾವ್ ಏನ್ ಮಾಡ್ತೀವಿ ಅದು ಸೈಲೆಂಟ್ ಮೆಡಿಟೇಷನ್. ಸೊ ಸೈಲೆಂಟ್ ಮೆಡಿಟೇಷನ್ ಅಲ್ಲಿ ನಮ್ಮ ಮೈಂಡ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ವೆರಾಸ್ ಇನ್ ಚಾಂಟಿಂಗ್ ನಮ್ಮ ಕಾಯ ವಾಚ ಮನಸ ಅಂದ್ರೆ ದ ಬಾಡಿ, ದ ಸ್ಪೀಚ್ ಅಂಡ್ ದ ಮೈಂಡ್, ಆಲ್ 3 ಆಫ್ ಇಟ್ ಆರ್ ಇನ್ವಾಲ್ವ್. ಹೆಂಗೆ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ 16 ಸಿಲೆಬಲ್ಸ್ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಮ್ಮ ಬಾಡಿ ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ ನಮ್ಮ ಹ್ಯಾಂಡ್ಸ್ ಇನ್ವಾಲ್ವ್ ಆಗಿ ನಾವು ಚಾಂಟಿಂಗ್ ಬೀಟ್ಸ್ ಯೂಸ್ ಮಾಡಿ ಮಾಡ್ತಾ ಇರ್ತೀವಿ. ಅಂಡ್ ನಮ್ಮ ಮೈಂಡ್ ಹೆಂಗ್ ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ ವೈಬ್ರೇಷನ್ಸ್ ಅಥವಾ ನಾವ್ ಏನ್ ಹೇಳ್ತಾ ಇದೀವಿ ಅದನ್ನ ನಮ್ಮ ಮೈಂಡ್ ಇಂದ ಕೇಳ್ಕೊತಾ ಇರ್ತೀವಿ. ಅಂಡ್ ಇನ್ನೊಂದು ಸ್ಪೀಚ್, ಆಬ್ವಿಯಸ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರ ಬಾಯಿಂದ ಹೇಳ್ತಾ ಇದ್ದಾಗ ನಮ್ಮ ಸ್ಪೀಚ್ ಇನ್ವಾಲ್ವ್ ಆಗಿರುತ್ತೆ. ಸೊ ಕಾಯ ವಾಚ ಮನಸ್ಸ 3 ಇನ್ವಾಲ್ವ್ ಆಗೋದು ಚಾಂಟಿಂಗ್ ಅಲ್ಲಿ ಮಾತ್ರ. ಸೊ ಚಾಂಟ್ ಹರೇ ಕೃಷ್ಣ ಅಂಡ್ ಬಿ ಹ್ಯಾಪಿ. ಇನ್ನೇನು ಪೂಜೆ ಶುರು ಆಗುತ್ತೆ ಅದನ್ನು ಕೂಡ ಎಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಹರೇ ಕೃಷ್ಣ. ಹಿಂದೆ ಬ್ಯಾಕ್ ಡ್ರಾಪ್ ಏನ್ ನೋಡ್ತಾ ಇದ್ದೀರಾ, ಇದು ನಾನು ಮೀಶೋ ಇಂದ ಆರ್ಡರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಐರನಬಲ್. ಸೊ ನಿಮ್ಗೆ ಬೇಕಾದ್ರೆ ಆರ್ಡರ್ ಮಾಡ್ಕೋಬಹುದು, ಇಟ್ಸ್ ವೆರಿ ಅಫೋರ್ಡಬಲ್. ನಾನು ಬೇಕಿದ್ರೆ ಲಿಂಕ್ ಕೂಡ ಅಟ್ಯಾಚ್ ಮಾಡ್ತೀನಿ, ಕ್ಯಾನ್ ಆರ್ಡರ್ ಇಟ್ ಇಫ್ ಯು ವಾಂಟ್. ಇಟ್ಸ್ ರಿಯಲಿ ಗುಡ್. ದೇವ್ರ ಮುಂದೆ ರಂಗೋಲಿ ಹಾಕ್ತಾ ಇರೋದು ರಕ್ಷಿತಾ. ಯಾವಾಗ್ಲೂ ಹಾಕೋದು ಫ್ರೀ ಸ್ಟೈಲ್, ಬಟ್ ತುಂಬಾ ಚೆನ್ನಾಗಿ ಹಾಕ್ತಾರೆ ಏನೇ ಹಾಕಿದ್ರು. Bappa Moria. Mangalam